ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿನ್ನ ಮನಸ್ಸಲ್ಲಿ ಏನೋ ವಿಚಾರ ಕೊರಿತಾ ಇದೆ ಅಂತ ನನಗೆ ಅರ್ಥ ಆಗ್ತದೆ. ನಾನು ಈ ಥರ ಸಿಚುಯೇಷನ್ನ ತುಂಬ ಸತಿ ಫೇಸ್ ಮಾಡಿರ್ತೀನಿ. ನಮಗೆ ಆಗದೇ ಇರೋರಿಂದ ನಮಗೆ ಬೇಜಾರಾಗೋಂಥ ಇನ್ಸಿಡೆಂಟ್ಸ್ ಮನೆಯಲ್ಲಿ ನಡೀತಾನೆ ಇರುತ್ತೆ. ಶರತ್ ಹತ್ರ ದುರ್ಗಾ ಹೋದಷ್ಟು ನಿನ್ನ ಮುಖದಲ್ಲಿ ಕೋಪ ಹೆಚ್ಚಾಗ್ತಾ ಇತ್ತು. ನೀನು ಶರತ್ ಹತ್ರ ಜ್ಯೂಸ್ ಕೊಡೋಕ್ಕೆ ಹೋದಾಗ ಅವನದನ್ನು ಬೇಡ ಅನ್ನೋದಕ್ಕೆ ನೀನು ಅಪ್ಸೆಟ್ ಆದ. ಮಾಳವಿಕಾ ಅವರು ಶರತ್ ದುರ್ಗಾ ಅವರು ಮರುಮದುವೆನ ಅನೌನ್ಸ್ ಮಾಡಿದಾಗ್ಲಂತೂ ನಿನ್ನ ಮುಖನ ನೋಡೋಕ್ಕೆ ಆಗಲಿಲ್ಲ. ಸೊ ನಿಮ್ಮ ಮನೆಯವರೆಲ್ಲ ನಿನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ದೀನಿ. ಈ ಮನೇಲಿ ನಿನಗೆ ಅಡ್ಡಗಾಲಾಗಿರೋದು ದುರ್ಗ, ಹಾಗೆ ನಮ್ಮ ಮನೇಲಿ ಅಡ್ಡ ಆಗಿರೋದು ದೀಪ. ನಾನು ನಿನ್ನ ವೆಲ್ ವಿಷರ್ ಅಂತ ಅಂದ್ಕೊಂಡು ನನ್ನ ಹತ್ರ ಏನಾದರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊ, ಆದರೆ ನಾನು ನಿನಗೆ ಹೆಲ್ಪ್ ಕೂಡ ಮಾಡ್ತೀನಿ. ಶರತ್ ಅವರು ಅಂಬಿಕಾನ ಮದುವೆ ಆಗೋಕ್ಕಿಂತ ಮುಂಚಿಂದನೂ ನಾನು ಅವರನ್ನು ಪ್ರೀತಿಸ್ತಾ ಇದ್ದೆ. ಅವರನ್ನೇ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ. ಆಮೇಲೆ ಶರತ್ತಿಂದ ಅಂಬಿಕಾ ದೂರ ಆದ್ಲು. ಆಗ್ಲಾದ್ರೂ ಅವ್ರನ್ನ ಮದುವೆ ಆಗ್ಬೋದು ಅಂತ ಆಸೆ ಕನಸನ್ನೆಲ್ಲ ಕಟ್ಕೊಂಡಿದ್ದೆ. ಆಗ ನೋಡಿದ್ರೆ ದುರ್ಗಾ ಬಂದ್ಲು. ಆದ್ರೆ ಈಗ ಶರತ್ಗೂ ದುರ್ಗಾಗೂ ರೀವೆಡ್ಡಿಂಗ್ ಅಂದ್ರೆ ಅದನ್ನ ನನ್ನ ಕೈಯಲ್ಲಂತೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಶರತ್ ನನ್ನವರು, ಅವ್ರು ನನಗೆ ಮಾತ್ರ ಸಿಗ್ಬೇಕು. ನನ್ನ ಮನಸ್ಸಲ್ಲಿರೋ ಶರತ್ನ ಯಾರು ಕಿತ್ಕೊಳ್ಳೋದಕ್ಕೂ ನಾನು ಬಿಡಲ್ಲ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯ? ಹೌದು, ಶರತ್ಗೋಸ್ಕರ ನಾನು ಜೀವ ಬಿಡಕ್ಕೂ ರೆಡಿ ಇದ್ದೀನಿ, ಜೀವ ತೆಗಿಯಕ್ಕೂ ರೆಡಿ ಇದ್ದೀನಿ. ನಾವಿಬ್ರು ಸೇಮ್ ಸಿಚುವೇಶನ್ ಅಲ್ಲಿದ್ದೀವಿ. ನನ್ನ ಚಿರು ಲೈಫಲ್ಲಿ ದಿಶಾ ಬರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ, ಆದ್ರೆ ಆ ದೀಪ ಬಕ್ಕರ್ಸ್ಕೊಂಡಿದ್ದಾಳೆ. ನೀನು ಶರತ್ನ ದುರ್ಗಾಯಿಂದ ಹೇಗೆ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ಯೋ, ನಾನು ಚಿರುವಿಂದ ದೀಪನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಾವಿಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೋದಲ್ವಾ? ಯಾ ಶ್ಯೂರ್. ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ನೀವು ಮಾತಾಡೋದನ್ನ ಕೇಳ್ತಿದ್ರೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ.